ಏನು ಹೇಳ್ತೀರಿ ನೀವು ಏನು ಬೇಕಾಗಿದೆ ಯಾವ ಸಬ್ಜೆಕ್ಟ್ ನೀವು ಜಾಸ್ತಿ ಗ್ರಹಿಸಿದ್ದೀರಿ ಹಾಂ ಇಷ್ಟಾಗಿದೆ ಅಂದರೆ ಒಳ್ಳೆ ಬಯೋಮಾಸ್ ಹೇಗಾಗಿದೆ ನೆಗೆಟಿವ್ ಪಾಯಿಂಟ್ಸ್ ಅಂತಂದರೆ ಏನಿಲ್ಲ ನೀನು ತುಂಬ ತಪ್ಪಿದೆ ಆ್ಯಕ್ಚುಲಿ ನಾನು ಇರಬೇಕು ನೀರೇ ಇಲ್ಲಪ್ಪ ಬನ್ನಿ ಇದು ಬನ್ನಿ ಬನ್ನಿ ಸರ್ ಬನ್ನಿ ಬನ್ನಿ ಏನೇ ಬೆಳೆಸಿ ನಿಮಗೆ ಬಟ್ ನೀವು ಅಟ್ಲೀಸ್ಟ್ ನಿಮ್ಮ ಆರ್ಟಿಫಿಷಿಯಲ್ ಅವೆಲ್ಲ ಮಾಡಿದ್ರೆ ಇವೆಲ್ಲ ಆಟೋಮೆಟಿಕ್ ಆಗೋದು ಇದು ನೋಡಿ ನಮಗೆ ಈ ಅಡಿಕೆ ಬೆಳೆಗಾರರಿಗೆ ಮಲೆನಾಡಲ್ಲಿ ಸ್ವಲ್ಪ ಜಾಗವನ್ನು ಕೊಟ್ಟಿರ್ತಾರೆ. ಇದು ಭೂಮಿ ಗೌರ್ಮೆಂಟಿಂದು, ಮರಗಳು ನಮ್ಮದು. ಕೊಡು ಮಾರಾಟ ಮಾಡೋಕೆ ಬರ್ದಿರ ಬಳಸ್ಕೋಬಹುದು ಅದನ್ನ, ಸೊಪ್ಪಿನ ಬೆಟ್ಟ ಅಂತ. ಹೌದು, ಇಲ್ಲಿ ನಾವೇನು ಮಾಡಿದ್ವಿ, ಇದು ಕಾಡು. ಅದು ತೋಟವನ್ನು ಕಾಡು ಮಾಡೋದು ಹೇಗೆ ಅಂತ ಈಗ ನೋಡಿದಿರಲ್ಲ, ಅದು ಇದು ಕಾಡನ್ನು ತೋಟ ಮಾಡೋದು ಹೇಗೆ ಅಂತ. ಅದು ಇರಿಗೇಷನ್ನು, ಇದು ನಾನ್ ಇರಿಗೇಷನ್ನು. ಸೆಮಿ ಇರಿಗೇಷನ್ ಇನ್ನೊಂದು ಪ್ಲಾಟ್ ಇದೆ, ಅಲ್ಲಿ ಹೋಗೋಣ. ಇದು ನಾನ್ ಇರಿಗೇಷನ್ನು, ಇದು ಕಾಡು ತೋಟ. ಕಾಡನ್ನು ತೋಟವಾಗಿ ಯಾಕೆ ಬಳಸ್ಕೋಬಹುದು ಅಂತ. ಬಂದ್ರೆ ಏನು ಅನಿಸ್ತಾ ಇದೆ ಸರ್ ಕಾಡು? ಕಾಡಿನ ಸ್ವರೂಪದಲ್ಲಿ ಇದೆಯಾ? ಹೌದು. ನಮ್ಮ ಸುಮಾರು ನಮ್ಮ ಹೊಲದಲ್ಲಿ ನೋಡ್ರಿ ಒಂದೂವರೆ ಮಾಡಿರೋ ಆಗುತ್ತೆ. ಅಲ್ಲಿ ಕ್ಯಾಸ್ಟ್ ಇದ್ದಾರೆ, ಇಲ್ಲಿ ಕ್ಯಾಸ್ಟ್ ಇದ್ದಾರೆ, ಹಂಗಂತೀರ. ಇಲ್ಲಿ ಕಿಂಗ್ ಕೊಬ್ರ, ನಮ್ಮಲ್ಲಿ ಬರೋ ಕೊಬ್ರ ಕಡಿಮೆ. ಕ್ಯಾಸ್ಟ್ ಬೇರೆ ಬೇರೆ ಅಲ್ಲ, ಈ ಬೆಟ್ಟ ಕಿಂಗ್ ಕೊಬ್ರ ಇಲ್ಲೇ ಜಾಸ್ತಿ ಅಲ್ವಾ? ಆಗುಂಬೆ ಇಲ್ಲ ಇರ್ತಾರೆ, ಇಲ್ಲ ಅಂತ ಏನು ಹೇಳ. ಕಾಡು ಅಂತಂದ್ರೆ ಏನು ಅನ್ನೋದನ್ನು ಹೇಳ್ಬಿಡ್ತೀನಿ. ಕಾಡಿಗೆ ಬೇಲಿ ಇರೋದಿಲ್ಲ, ಇದಕ್ಕೂ ಬೇಲಿ ಇಲ್ಲ, ನೀರಿಲ್ಲ, ಗೊಬ್ಬರ ಕೊಡೋದಿಲ್ಲ, ಔಷಧಿ ಅಂತೂ ಇಲ್ಲ, ಕಳೆ ತೆಗೆಯೋದಿಲ್ಲ. ತಾನಾಗೆ ನೇಚರ್ ಅದನ್ನ ಕಳೆಯನ್ನು ಕಂಟ್ರೋಲ್ ಮಾಡ್ತಾ ಇದೆ. ಆದರೆ ಇದು ಅಷ್ಟು ಕಾಡಿನಲ್ಲಿ ಏನು ಹುಟ್ಟಿದೆಯೋ ಆ ಗಿಡಗಳನ್ನು ಉಳಿಸ್ಕೊಂಡು ಅದ್ರ ಜೊತೆಗೆ ಬೇರೆ ಗಿಡ ನೆಟ್ಟಿರೋದು. ಹಾಗಾಗಿ ನಿಮಗೆ ಕಾಡಿನ ಸ್ವರೂಪದಲ್ಲಿ ಇದೆ. ಈಗ ಇಲ್ಲಿ ನೋಡ್ಬಿಟ್ರೆ ಕಾಡಿನ ಸ್ವರೂಪದಲ್ಲೇ ಇದೆ ತಾನೆ. ಸಸ್ಯ ವೈವಿಧ್ಯತೆ, ಸ್ಪೇಸ್ ವೈವಿಧ್ಯತೆ ಅಂದರೆ ಬಳಕೆ, ಲೈಟ್, ಇವಿಷ್ಟನ್ನು ನಾನು ಇಲ್ಲಿ ಬಳಸ್ಕೊಂಡಿದ್ದೀನಿ. ಹಾಗಿದ್ರೆ ಇಲ್ಲಿ ನಿಮಗೆ ಕಾಡಿನ ಗಿಡಗಳಿದೆಯಲ್ಲ, ಇದು ಕಾಡು ತೋಟ. ಹೀಗೆ ಒಂದು ಇದನ್ನು ತೋರಿಸ್ತೀನಿ ನಿಮಗೆ. ಅದಾದ ಮೇಲೆ ಇದು ಕಾಡು ತೋಟ ಅಂತ ನಿಮ್ಗೆ ಗೊತ್ತಾಗ್ತದೆ. ಇಲ್ಲಿ ನಿತ್ರ ಕಾಡು, ಇಲ್ಲಿ ನಿತ್ರ ತೋಟ. ಎಂತ ವಿಚಿತ್ರ ಅಲ್ಲ? ಬನ್ನಿ, ಒಬ್ರು ಆಗಿ ಬನ್ನಿ. ಚಕ್ಕೆ ಜೊತೆಗೆ ತೋಟವನ್ನು ಹೇಗೆ ಮಾಡ್ಬೋದು ಅಂತ ಇಲ್ಲಿ ಹಾಗಿದ್ರೆ ಏನೇನು ಮಾಡಿದ್ದಿಲ್ಲ, ಎಲ್ಲ ಹಾಕಿದಿಲ್ಲ. ಇದೊಂದು ಔಷಧಿ ಗಿಡ. ಇದು ಯಾವ ಕಾಡು ಪ್ರಾಣಿಗಳು ತಿನ್ನೋದಿಲ್ಲ. ಇದು ಹಾಲ್ಮಡ್ಡಿ ಅಂತ ಧೂಪ. ಇದು ಒಳ್ಳೆ ಊದುಬತ್ತಿಗೆ ಉಪಯೋಗಿಸ್ತಕ್ಕಂಥದ್ದು ಇದೇನೆ. ನಿನ್ನೆ ಅವರು ಹೇಳ್ತಾ ಇದ್ರು ನೋಡಿ, ಎಕ್ಸ್ಪೋರ್ಟ್ ಆಗ್ತಕ್ಕಂಥದ್ದು ನೀವೇ ಹೇಳಿದ್ರಲ್ಲ, ಇದೇ ಮರ, ಇದೇ ಧೂಪ, ಇದೇ ಹಾಲ್ಮಡ್ಡಿ. ಈಗ ಇಲ್ಲಿ ಕಾಣ್ತಾ ಇರ್ತಕ್ಕಂಥಷ್ಟು ದಾಲ್ಚಿನ್ನಿ, ಇಲ್ಲಿ ಅಷ್ಟು ಲೈನ್ ಆಗಿರ್ತಕ್ಕಂಥ ದಾಲ್ಚಿನ್ನಿ. ಇದು ಅಗರ್, ಅದು ಲಿಂಬೆ, ಅದು ಗೇರು, ಮಧ್ಯ ಇರ್ತಕ್ಕಂಥದ್ದು ಅರ್ಜುನ. ಹಳೆಯ ಮರಗಳಿಗಷ್ಟಕ್ಕೂ ಕಾಳು.
ಇಲ್ಲಿ ಬಂದ್ಬಿಟ್ರೆ ನಿಮಗೆ ಒಂದು ಕಾಡೊಳಗೆ ಹೋದರೆ ಏನು ಫೀಲಿಂಗ್ ಆಗಬೇಕು ಅವಿಷ್ಟು ಇಲ್ಲಿದೆ. ಯಾವುದಕ್ಕೂ ನೀರು, ಗೊಬ್ಬರ, ಔಷಧಿ, ಕಳೆ, ಪ್ರಾಣಿಗಳು ಸಹಿತ ಇಲ್ಲೇ ಇರಬೇಕು ಅಂತಕ್ಕಂಥದ್ದೇ ನಮ್ಮ ಆಶಯ. ಅದು ಇಲ್ಲೇ ಇದೆ. ಏನು ಅನ್ನಿಸ್ತದೆ? ಏನು ನೋ ಕಾಮೆಂಟ್ಸ್. ನಿಮಗೆ ಯಾವ್ದು ಹೇಳಿ? ನಾನು, ನನ್ನ ಮಕ್ಕಳು, ನನ್ನ ಮೊಮ್ಮಕ್ಕಳು 3 ಜನರಿಗೆ ಆದಾಯ ಬರ್ತಿದ್ರಲ್ಲಿ. ಅಷ್ಟು ದೀರ್ಘಾವಧಿ ಬೆಳೆ. ಜೊತೆಗೆ ಮಣ್ಣನ್ನಾಗಲಿ, ಪ್ರಕೃತಿನಾಗಲಿ, ನೀರನ್ನಾಗಲಿ ಹಾಳು ಮಾಡದೆ, ಪ್ರಾಣಿ ಸಂಘರ್ಷ ಇಲ್ದೇನೆ ಅದು ಇಂಪಾರ್ಟೆಂಟ್. ಬಂದು ಶೂಟ್ ಮಾಡಿ ನಾವು ಅಲ್ಲ. ಇದ್ರ ಜೊತೆಗೆ ಸಮೃದ್ಧಿ, ಒಳ್ಳೆಯ ಆಹಾರ, ಇದಾಗ ಏನೇ ಬಂದರೂ ಸಹಿತ ಇವತ್ತು ಪ್ರಪಂಚವೇ ಅದನ್ನು ಒಪ್ಪಬೇಕು ಅಂತ ಲೆವೆಲ್ಲಿನ ಇಲ್ಲಿ ಉತ್ಪಾದನೆ. ಹಂಚ್ಕೊಂತೀನಿ ನಾನು, ಪ್ರಾಣಿನೂ ತಿನ್ಲಿ ನಾನು ತಿಂತೀನಿ. ಬೆಳೆಸ್ತಕ್ಕಂಥ ನನಗೆ ಗೊತ್ತಿದೆ. ಈಗ ಮಿಯಾವಾಕಿ ಒಳಗೆ ಒಂದು 2-3 ವರ್ಷಕ್ಕೆ ಬೆಳೆಸ್ಬಿಡ್ಬೋದು. ಬೇಲಿ ಹಾಕಿಬಿಟ್ರೆ ಯಾವ ಪ್ರಾಣಿಗಳು ಬರ್ದೈತೆ ನೋಡ್ಕೊಂಡ್ಬಿಟ್ರೆ ತಾನಾಗೆ ಕಾಡು ಬೆಳೀತದೆ. ಉತ್ಪಾದನೆ ಇಲ್ಲ, ಉತ್ಪಾದನೆ ಯುಕ್ತವಾಗಿರ್ತಕ್ಕಂಥ ಕಾಡಾಗಿರ್ಬೇಕು ಅಂತ ನನ್ನ ಕಾನ್ಸೆಪ್ಟ್. ಯಾವ್ದೇಳಿ? ಈಗ ಅದು ತಪ್ಪು, ಯಾವ್ದನ್ನು ತಪ್ಪು ಅಂತ ಹೇಳೋದಿಲ್ಲ, ಆದ್ರೆ ನನಗೆ ಸರಿಯಾಗಿರ್ತಕ್ಕಂಥದ್ದು, ನನಗೆ ಅವಶ್ಯಕತೆ ಇರತಕ್ಕಂಥದ್ದನ್ನು ಈ ತರ ರೂಪ ಅಂತ ಇಲ್ಲಿ ಏನಂತಂದ್ರೆ ನಿಮ್ಗೆ ಇಷ್ಟು ಸಹಿತ ಲೈಟ್ ಹಾರ್ವೆಸ್ಟಿಂಗ್. ಲೈಟ್ ಹಾರ್ವೆಸ್ಟಿಂಗ್ ಅಂತಂದ್ರೆ ಇದು ಧೂಪ. ಈ ಧೂಪ ಅಂದ್ರೆ ಮೇಲ್ ಹೋಗುತ್ತೆ. ಇದು ಅದು ಸೆಲ್ಫ್ ಪ್ರೂನಿಂಗು. ಆ ತೆಂಗಿನ ಮರ ಹೋದಂಗೆ ಹೋಗುತ್ತೆ. ಬೆಳಕು ಜಾಸ್ತಿ ಬೇಕು. ಕೆಳಗಡೆ ಅಗರು ನೋಡಿ, ಎಲ್ಲ 20 ಅಡಿ ಕಟ್ ಮಾಡಿದೀನಿ. ಅದ್ರ ಕೆಳಗಡೆ ದಾಲ್ಚಿನ್ನಿ, ಇದನ್ನ ನಿಮ್ಗೆ 6 ಅಡಿ 7 ಅಡಿ ಕಟ್ ಮಾಡ್ತೀನಿ. ಇದನ್ನ ಬುಡ ಸಹಿತ ಕಿತ್ತು ಬಿಡ್ತೀನಿ. ಯಾವ್ದು ಹೇಳಿ? ಇದು ಅದು ಯಾವ್ದು ಗಿಡ? ಅದು ಇದು ನೀಲಗಿರಿ ತರ ಎಲೆ ಇದೆಯಲ್ಲ, ಅದು ಅಕೇಶಿಯಾ. ಮಧ್ಯ ಮಧ್ಯ ಒಂದೊಂದಿದೆ, ನಮಗೊಂದು ಆದಾಯನೂ ಬರ್ತದೆ ಅಕೇಶಿಯಾದಿಂದನಾ? ಇದೆಲ್ಲ ಏನಂತ, ಇದು ಯಾವಾಗ ನಾವು ನೆಟ್ಟಿದೀವೋ 1 ವರ್ಷ ನೀರನ್ನು ಕೊಡಬೇಕು. ನಾವು ಪ್ಯಾಕೆಟ್ ತಂದಿರೋ ಗಿಡ ಒಂದು ಬೇಸಿಗೆ ಒಳಗೆ ನಾವು ಕೊಡ್ಲಿಲ್ಲ ಅಂತಂದ್ರೆ 1 ವರ್ಷ ಸ್ಪ್ರಿಂಕ್ಲರ್ ಮಾಡಿದ್ರೆ ಸ್ಪ್ರಿಂಕ್ಲರ್ 1 ವರ್ಷ ನೀರನ್ನು ಕೊಟ್ಟು ಕಡೆ ಇಲ್ಲಿಗೆ ಹೋಗ್ಬಿಟ್ರೆ ನಿಮ್ಗೆ ಒಂದು ಈ ಪಾರ್ಕ್ನೆಲ್ಲ ಮಾಡಿರ್ತಾರೆ. ಗಿಡಗಳನ್ನೆಲ್ಲ ಟ್ರಿಮ್ ಮಾಡಿ ತುಂಬ ಚೆನ್ನಾಗಿರ್ತದೆ. ಪಾರ್ಕ್ ಕಣ್ಣಿಗೆ ಆನಂದ. ಆ ಪಾರ್ಕು ನಮಗೆ ಆದಾಯ ಕೊಡೋದಿಲ್ಲ. ಇಲ್ಲಿ ಆದಾಯ ಕೊಡುವಂಥ ಪಾರ್ಕ್ ಇದೆ. ಹಿಂದೆ ತಿರುಗಿ ನೋಡಿ, ಯಾವುದೇ ಲೈನಲ್ಲಿ ಹೋಗಿ ಅಂದರೆ ನಿಮಗೆ ಒಂದು ಪಾರ್ಕಿನ ಸಿಸ್ಟಮ್. ಆ ಪಾರ್ಕಿನ ಸಿಸ್ಟಮಲ್ಲಿ ಇವಿಷ್ಟು ಗಿಡಗಳ ಒಂದು ನೇಚರ್ ಸೂಟ್ ಆಗಿ ಬನ್ನಿ. ಕ್ರೀಪರ್ ಅಲ್ಲ, ಇದು ಬೇಸಿಕಲಿ ಪೂರ್ವದಿಂದ ಬರುವಂತಹ ಸಸ್ಯಗಳೇ ಇಲ್ಲಿ ಜಾಸ್ತಿ ಬೆಳೀತದೆ. ಪಶ್ಚಿಮ ರಾಷ್ಟ್ರದಲ್ಲಿ ಬೆಳೀತಕ್ಕಂಥದ್ದು. ಪಶ್ಚಿಮದಲ್ಲಿ ಬೆಳೀತಕ್ಕಂತಹ ರಾಷ್ಟ್ರದಲ್ಲಿ ಮದ್ದಿನ ಮೇಲೆ ಹೂ ಅರಳುತ್ತೆ. ಇಲ್ಲಿ ಬೆಳಗ್ಗೆನೇ ಹೂ ಅರಳುತ್ತದೆ. ಆ ಹೂ ಅರಳಬೇಕಾದ್ರೆ ಸೂರ್ಯರಶ್ಮಿಯ ಪ್ರಭಾವ ಅದ್ರ ಮೇಲಿದೆ. ಸೊ ಇಲ್ಲಿ ಎಷ್ಟು ನಮಗೆ ಸೂರ್ಯರಶ್ಮಿಯನ್ನು ನಾವು ಬೆಳಗಿನ ಸೂರ್ಯರಶ್ಮಿ 12 ಗಂಟೆವರೆಗೆ ನಾವೆಷ್ಟು ಸಸ್ಯದ ಮೇಲೆ ಬೀಳೋ ಹಾಗೆ ನಾವು ಮಾಡ್ತೀವೋ ಅಷ್ಟು ಆರೋಗ್ಯವಾದ್ದು ಸಸ್ಯಗಳು ಬರ್ತದೆ, ಆರೋಗ್ಯವಾಗಿರ್ತಕ್ಕಂಥ ಫಲಗಳು ಸಿಗುತ್ತೆ. ಹಾಗಾಗಿ ಈ ಡಿಸೈನ್ ಮಾಡಿ ಇದು ವುಡ್ ಇದು ಅಲ್ಲ, ವುಡ್ ಅಲ್ಲ, ಮರ ಅಲ್ಲ, ಸ್ವಲ್ಪ ದಪ್ಪ ಆಗುತ್ತೆ. ಓಕೆ, ಅಂದ್ರೆ ಏನು ಯೂಸ್ಫುಲ್ ಔಷಧಿ ಮೆಡಿಸನ್ ಆಗ್ಬೋದು. ಆಂಟಿ ಕ್ಯಾನ್ಸರ್, ಆಂಟಿ ಡಯಾಬಿಟಿಕ್. ಬಟ್ ಕ್ಯಾನ್ಸರ್ ಬಹಳ ಆಂಟಿ ಡಯಾಬಿಟಿಕ್ ಯಾವ ತರ ಯೂಸ್ ಮಾಡ್ತಾರೆ? ಇದು ಮ್ಯಾಪಿಯಾ ಪೆಟೋಡ ತಾನೆ? ಅಲ್ಲಲ್ಲ, ಅದು ಮ್ಯಾಪಿಯಾ ಪೆಟೋಡ, ಸಲೇಸಿಯಾ. ಇದು ಆಂಟಿ ಕ್ಯಾನ್ಸರ್, ಇದು ಡಯಾಬಿಟಿಕ್. ಅದು ಬೇರನ್ನ ಲಿಂಬೆ ಹೊಡೆದಿದೆ. ಹೌದು, ಹೇಳಿದನ ಕಲೆಕ್ಟಾಗಿ 1/2 ಅಡಿ ಬಯೋಮಾಸ್ ಇದೆ. ಅದನ್ನೆಲ್ಲ ಉಳಿಸ್ಕೊಂಡಿದ್ದೀರಾ. ಅಲ್ಲೇ ಗೊಬ್ಬರ ಆಗ್ತದೆ, ಅಲ್ಲೇ ತಯಾರಾಗ್ತದೆ, ಅಲ್ಲೇ ಉತ್ಪತ್ತಿ ಆಗ್ತದೆ, ಅಲ್ಲೇ ಬೀಳ್ತದೆ. ಅದು ಸೈಕಲ್ ನಡೀತಾನೆ ಇರ್ತದೆ. ಬರ್ತದೆ. ಓಕೆ, ವರಾಮಿರ ಗ್ರಂಥದಲ್ಲಿ ಶತಮೂಲಿಕ ಅಂತಂದ್ರೆ ಒಂದು 100 ಸಸ್ಯಗಳು. ಯಾವ ಸರ್ ಗ್ರಂಥ? ವರಾಮಿರ ಗ್ರಂಥದಲ್ಲಿ ವರಾಮಿರದಲ್ಲಿ 100 ಸಸ್ಯಗಳಿದೆ. ಅವ್ರು ಏನ್ ಹೇಳಿದ್ದಾರೆ ಅಂತಂದ್ರೆ ಪ್ರಾಕೃತಿಕವಾಗಿರ್ಬೇಕು ಅಂತ.
ಅದನ್ನ ಸಂರಕ್ಷಣೆ ಮಾಡ್ಕೋಬೇಕು ಅಂತ. ಹ್ಮ್ ಹ್ಮ್ ಅದಕ್ಕೆ ನಾನೇನ್ ಮಾಡಿದ್ದೀನಿ, ಸಂಗ್ರಹ ರೂಪದಲ್ಲಿ ಮಾಡ್ಕೊಂಡಿದ್ದೀನಿ. ಹ್ಮ್ ಅವ್ರು ಇಷ್ಟಿಷ್ಟು ದೂರಕ್ಕೆ ಇಡಬೇಕು ಅಂತ ಅಲ್ಲಿ ಹೇಳಿದ್ದಾರೆ. ಹ್ಮ್. ನನಗಿರ್ತಕ್ಕಂಥ ಜಾಗದಲ್ಲಿ ಅದನ್ನ ಸೆಲೆಕ್ಟ್ ಮಾಡಿದ್ದೀನಿ. ಮಾಡಿರೋದು. ಇದರಲ್ಲಿ ಗಡ್ಡೆ, ಬೇರು, ಬಳ್ಳಿ, ಮರ, ಹೆಮ್ಮರ ಅಷ್ಟು ಇದೆ. ಹ್ಮ್ ಆ 100 ಸಸ್ಯಗಳನ್ನ 45 ಅಡಿ ಅಗಲ 90 ಅಡಿ ಉದ್ದದಲ್ಲಿ ಜೋಡಿಸಿದ್ದೀನಿ. ಹ್ಮ್ 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 ಅದು ಡೆನ್ಸಿಟಿ ಒಳಗೆ ಆಗಿದೆ. ಹಾಗಾಗಿ ಇಲ್ಲಿ ಅರಳಿ, ಹತ್ತಿ, ಆಲ, ಬೇಲ ಅಷ್ಟು ಬರ್ತದೆ ಹ್ಮ್ ಹ್ಮ್ ಆ ದೇವವೃಕ್ಷಗಳು. 100 ಸಸ್ಯಗಳಲ್ಲಿ. ಹ್ಮ್ ಹಾಗಾಗಿ ಆ 100 ಸಸ್ಯಗಳನ್ನ ಜೋಡಿಸಿದ್ದೀನಿ. ಎಲ್ಲ ನೋಡ್ಕೊಬನ್ನಿ ಬನ್ನಿ. ನಮ್ಮ ಹಲಸು ಹೌದು, ಮಾವು ಹೌದು, ದಾಸನ ಹೌದು. ಇದಿರೋದು 45 ಅಡಿ ಆಗಲ್ಲ ಸರ್. ಇವಾಗ ಹ್ಮ್ ಓಕೆ. 45 ಆಳದಲ್ಲಿ ಅಲ್ಲಿಂದ ಇಲ್ಲಿವರೆಗೆ ಮಾತ್ರ ಇಲ್ಲಷ್ಟು ಜೋಡಿಸಿದ್ದೀನಿ. ಹ್ಮ್ ಅಲ್ಸು. ಹಾಂ, ಈಗ ರಾಷ್ಟ್ರ ಅಂತ. ಸರ್ ಅದೇ. ಹ್ಞೂ, ಸರ್ ನೆಲಬೇವು ಅಲ್ವಾ ಇದು? ಇದು ನೆಲಬೇವು. ಇದು ಹಾಂ, ಇದು ಹೌದು. ಸರ್ ತಿಂತೀರ ಒಂದೆಲೆ? ಇಲ್ಲಿಂದ ಸ್ವಲ್ಪ ದೂರ ಸಾಂಬಾರು ಗಿಡಗಳನ್ನು ಜೋಡಿಸಿದ್ದೀನಿ. ಸಾಂಬಾರ್ವನ್ನ. ಹಾಂ, ಸಾಂಬಾರು ವನದಲ್ಲೂ ಸಹಿತ ಕಾಡು ಮಾದರಿಯೇ ಇದೆ. ನೀವು ಅಲ್ಲಿ ಹೋಗ್ಬಿಟ್ರೆ ಕಾಡಿನ ಸ್ವರೂಪನೇ ಅಂತ. ಹ್ಮ್ 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 ಇಲ್ಲಿ ಬಂದ್ಬಿಟ್ರೆ ನಮಗೆ ಕಾಡು ಹೋದಾಗೆ ಫೀಲಿಂಗ್ ಆಗಬೇಕು. ಅಷ್ಟು ಎಲೆ ಉದುರಿದೆ, ಅಡಿ ಎಲ್ಲ ಮರದ್ದು. ಹ್ಮ್ ಇನ್ನೊಂದು 15-20 ಚಿಗುರು ಬರ್ತದೆ. ಬಂದ್ಬಿಟ್ರೆ ನಿಮಗೆ ಫುಲ್ಲು ಕಾಡೆ. ಹ್ಮ್ ಹ್ಮ್ ಇಲ್ಲೂ ಸಹಿತ ಜಾಗದ ಪ್ಲೇಸು, ಪ್ಲೇಸ್ ಪ್ಲೇಸು. ಹೌದು ಸರ್. ನೋಡಿ ಇದು ಸೆಂಟ್ರೇ, ಮಧ್ಯಸ್ಥಾನ. ಈ ಎಲೆ ನೋಡಿ ಸರ್ ಎಷ್ಟು ದೊಡ್ಡದೈತೆ. ಮಧ್ಯಸ್ಥಾನ ಅಂದ್ರೆ ಯಾವ ರೀತಿ ಹೇಳ್ತೀರಾ? ಅಥವಾ ಈ ಪ್ಲಾಟಿಂಗ್ ಮಧ್ಯಸ್ಥಾನ? ಈ ಪ್ಲಾಟ್ ಮಧ್ಯಸ್ಥಾನಕ್ಕೂ ಅಲ್ಲಿ ಸೂರ್ಯ ಮುಳುಗೋದಕ್ಕೂ ಹುಟ್ಟೋದಕ್ಕೂ ಈಕ್ವಲ್ ರೇಡಿಯೇಷನ್ ಇದು ಡಯಾಮೀಟರ್ ಇದೆ. ಸೊ ಅದ್ರ ಬೇಸ್ ಮೇಲೆ ಇಲ್ಲಿ ಜಡ್ಜ್ ಮಾಡ್ತೀವಿ. ಮಧ್ಯಸ್ಥಾನದಲ್ಲಿ ಇದನ್ನೇ ಆಕ್ಚುಲಿ ಬ್ರಹ್ಮವೃಕ್ಷ ಅವು ಇವು ಎಲ್ಲ ಸ್ಥಾಪನೆ ಮಾಡೋದು ಈ ಜಾಗದಲ್ಲೇನೆ. ಸೊ ಸೂರ್ಯನ ಬೆಳಕು ಡೈರೆಕ್ಟ್ ಆಗಿ ಆ ಭಾಗಕ್ಕೆ ಬಿದ್ದಾಗ ಈ ಸರೌಂಡಿಂಗ್ ಎಲ್ಲಾ ಎನರ್ಜಿನೂ ಕ್ಲೆನ್ಸ್ ಆಗಿ ಹೋಗುತ್ತೆ. ಅಲ್ಲಿ ಏನಾಗುತ್ತೆ ಅಂತಂದ್ರೆ ಸೂರ್ಯ ಉತ್ತರಾಯಣ ಮತ್ತು ದಕ್ಷಿಣಾಯನ ಅಂತ 2 ಆಯನಗಳಿದೆ. 2 ಆಯನಗಳ ಬಿಟ್ವಿ ಮಧ್ಯಸ್ಥಾನ ಬರ್ತದೆ. ಮಧ್ಯಸ್ಥಾನ. ಆ ಮಧ್ಯಸ್ಥಾನ ನಮ್ಗೆ ಇಲ್ಲಿ ನಮ್ಗೆ ಆಗಸ್ಟ್ ಸೆಪ್ಟೆಂಬರ್ ಇಲ್ಲಿ ಬರ್ತದೆ ಸೂರ್ಯ. ಈಗ ಅಲ್ಲಿ ಇದಿಷ್ಟು 2 ಆಯನಗಳ ಬಿಟ್ವೀನ್ ಬರೋಂಥದ್ದು. ಅಲ್ಲಿ ಬರ್ತಕ್ಕಂಥ ಬಿಟ್ವೀನ್ ಅಲ್ಲೇ ಬಂತು. ಇಲ್ಲಿ ನೋಡಿ, ಈಗ ಇಲ್ಲಿ ಇದು ಮಿಡಿ ಮಾವು ಹಾಕಿದ್ದೀನಿ, ಎಲ್ಲ ಉಪ್ಪಿನಕಾಯಿ ಮಿಡಿ. ಅದು ಮೇಲ್ಗಡೆ ಸೂರ್ಯರಶ್ಮಿ ಜಾಸ್ತಿ ಬೇಕು ಮೇಲೆ ಕಳಿಸಿದ್ದೀನಿ. ಅದಕ್ಕೆ ನುಸಿಡಿ ಹಾಕಿದ್ದೀನಿ. ಅದಕ್ಕೆ ಸೆಮಿನಾರಲ್ಲಿ ಮತ್ತು ನಮಗೆ ನೈಟ್ರೋಜನ್ ಫಿಕ್ಸ್ ಮಾಡುತ್ತೆ. ಜೊತೆಗೆ ಎಲೆಗಳು ವಾರ್ಷಿಕವಾಗಿ ಕಟ್ ಮಾಡಿ ನಾನು ಅಲ್ಲಿ ಹಾಕ್ತೀನಿ. 3 ಕಾರ್ಮೆಂಟ್ಸ್ ಹಾಕಿದ್ದೀನಿ. 4th ಒಂದು ಎಷ್ಟು ಕಾಫಿ ಹಾಕಿದ್ದೀನಿ. ಕಾಫಿ ಅದ್ರ ಪಕ್ಕದಲ್ಲಿ ಚಿತ್ರಮೂಲ ಹಾಕಿದ್ದೀನಿ, ಗಳಂಗ ಹಾಕಿದ್ದೀನಿ, ಬಿಳಿದ ಸರ್ ಶಾಸನ ಹಾಕಿದ್ದೀನಿ, ಬಿಳಿ ಚಿತ್ರಮೂಲ. ಬಿಳಿ ಚಿತ್ರಮೂಲ. ಅದ್ರ ಮಧ್ಯದಲ್ಲಿ ಸೂಜಿ ಮೆಣಸಿದೆ. ಇದು ಇದು ನೋಡಿ, ಜಿಂಕೆ ತಿಂದಿದ್ವಿ. ಓಕೆ. ಇದು ಜಿಂಕೆ ತಿಂದಿ. ಇದು ನೋಡಿ, ಅದು ಇರಿಗೇಷನ್. ಯಾವ್ದು ಹೇಳಿ? ಫಸ್ಟ್ ತೆಂಗಿನ ತೋಟದ್ದು. ಅದು ನಾನ್ ಇರಿಗೇಷನ್. ಇದು ಸೆಮಿ ಇರಿಗೇಷನ್. ಸೆಮಿ ಇರಿಗೇಷನ್ ಅಂತಂದ್ರೆ ಇದು ಯಾವುದಕ್ಕೂ ನೀರು ಬೇಡ, ಬೇಕಾದ ಕೊಡ್ತೀರಾ, ಬೇಕಾದ ಬೇಕು. ಯಾವಾಗ ಬೇಕು ಅಂತಂದ್ರೆ ಈಗ ಫ್ಲವರಿಂಗ್ ಬಂದಿದೆ ನೋಡಿ, ಯಾವ್ದು ಹೇಳಿ? ಕಾಫಿ. ಈಗ ನೀರು ಕೊಡಬೇಕು, ಕೊಡ್ತೀವಿ. ಉದುರು ಹೋಗ್ತದಲ್ಲ. ಮಳೆಗಾಲದಲ್ಲಿ ನಮ್ಗೆ ಜೂನ್ ಮೇ ಎಂಡಿಗೆ ಮಳೆ ಬರಬೇಕು. ಮಳೆ ಬಂದಿಲ್ಲ, ನೀರು ಆದರೆ ಗಿಡಕ್ಕೆ ಬೇಡ, ಫ್ಲವರಿಂಗಿಗೆ ಬೇಕು. ಇದು ಸ್ವಲ್ಪ ನೀರಿದ್ದಾಗ ನಾವು ಏನು ಮಾಡ್ಬೋದು ಅಂತಂದರೆ ಈ ಥರ ನೀರಿದ್ದರೆ ಬಳಕೆ, ನೀರು ಇಲ್ಲೇ ಇದ್ದರೆ ಸ್ವಲ್ಪ ನೀರಿದ್ದರೆ ಈ ತರಹ ನಾನು ಮಾಡ್ಕೊಂಡಿದ್ದೀನಿ. ಸೂಪರ್ ಸೂಪರ್.
ಈ ಔಷಧಿ ಬಂದು ಕಾಡು ಹೋಗಿ ಬಂದಂಗೆ ಆಗ್ಬೇಕು ಬರೀ ಔಷಧಿ ವನ. ಎಲ್ಲ ಒಂದೊಂದು ಡಿವೈಡ್ ಮಾಡಿದ್ರಲ್ಲ ಭಾಗಗಳು, ಹ್ಮ್. ಹೀಗೆ ಮಾಡ್ಬೇಕಂತ ನಿಮ್ಗೆ ಯಾಕೆ ಗೊತ್ತಾಯ್ತು? ಇಲ್ಲ, ಇದು ಯಾವುದೇ ಒಂದು ಸೇರಿ ಇಷ್ಟೊಳಗೆ ಅಪ್ಲೈ ಆಗಿಲ್ಲ. ಹ್ಮ್. ಇದು ನಾವೇ ಮಾಡ್ಕೋದಾಗ R&D ಮಾಡ್ಕೊಂಡು R&Dನೇ 100% R&D. ಸ್ಟಿಲ್ ಡೂಯಿಂಗ್ R&D. ಯಾವುದೇ ಯೂನಿವರ್ಸಿಟಿಲಿ ಈ ತರ ಮಾಡಕ್ ಬರುತ್ತೆ ಅಂತ ಕೇಳ್ಬಿಡ್ಲಿ ಎಲ್ಲ ಬರೋದು ಎಂತಕ್ಕಾಗಿತ್ತು ಅದೇ ಈ R&D ಅವ್ರು ಮಾಡಕ್ ಆಗೋದಿಲ್ಲ, ಮಾಡೋರು ನೋಡ್ಬಿಟ್ಟು ಅಲ್ಲಿ ಹೋಗಿ ಪುಸ್ತಕ ಬರೆಯೋದವರು ಅವ್ರಿಗೂ ಬೇಕಲ್ಲ. ಇಲ್ಲಿ ಅಲ್ಲ, ಇಂಥದ್ದು ಒಂದಿದೆ ಅಂತ ಗೊತ್ತಾಗದು ಹೆಂಗೆ ಮತ್ತೆ? ಹೋಗ್ತಾ ಇದ್ದೀರಲ್ಲ ನೋಡಿ ಸರ್, ಇಲ್ಲಿ ಏನಿದೆ ಅಂತ ನೋಡಿ. ಇದು ಸೀತಾಶೋಕ ಅಂತ. ಸೀತಾಶೋಕ. ಹಾ, ಹ್ಮ್. ಇದು ನೋಡಿ ಕಾರ್ ಕುಡ್ಸ ಅಂತ. ಇದೊಂದು ಮಾವಿನ ಮರ ತರ ಇದೆ. ಕಾರ್ ಕುಡ್ಸ. ಮಾವಿನ ಮರ ತರ ಇದೆ. ಇದೆ ಇಲ್ಲ ಹೂ ಬಿಟ್ಟಿದೆ ನೋಡಿ. ಸೀತೆ ಅಶೋಕ ಒಂದಲ್ಲಿ ಇರ್ತಕ್ಕಂಥದ್ದು ಸರಕ ಅಶೋಕ ಅಂತಂದ್ರೆ ಇದೇನೆ, ಒರಿಜಿನಲ್ ಅಶೋಕ ಅಂದ್ರೆ ಇದೇನೆ. ಕೇಸರಿ ಹೂ ಇದೆ ಸುಮಾರು ನೋಡಿದ್ದೆ, ಬಟ್ ನನಗೆ ಈ ಹೂವು ನೋಡಿದ್ರೆ ಈ ಹೆಸರು ಗೊತ್ತಿಲ್ಲ. ಹೌದಾ? ಇದು ಗಿಡಗಳು ಎಲ್ಲಿ ಬೇಕಾದ್ರೆ ಸಿಗ್ತದೆ. ಸಿಗತ್ತೆ ಪರಿಮಳ ನೋಡಿ. ಇದು ತಪ್ಸಿ ಅಂತ ತಿನ್ಬೋದಾ? ಇದು ಪರಿಮಳ ನೋಡಿ. ಎಲ್ಲೋದು ಗೊತ್ತಿಲ್ಲ, ತಿನ್ನೋದು ಏನಾಗಲ್ಲ ಸರ್. ಕೆಲವೊಂದು ಮಾತ್ರ ವಾಮಿಟಿಂಗ್. ಈಗ ಇದು ಹೇಳ್ತೀನಿ ನಾನೇ ಹೇಳ್ಬಿಡ್ತೀನಿ. ಈ ಅದೇ ಎಲೆ ತಿಂದು ಇದೇ ಎಲೆ ತಿಂದ್ರೆ ನಿಮ್ಗೆ ಇಲ್ಲಿಂದ ಇಲ್ಲಿವರೆಗೂ ಬರ್ನ್ ಆಗ್ಬಿಡ್ತಾರೆ. ಖಾರ ಅಂದ್ರೆ ಖಾರ ತಿಂದು ನೋಡಿಬೇಕಾರೆ. ಈಗ ಕೆಲವೊಮ್ಮೆ ಕೆಲಸ ಮಾಡಾಯ್ತು. ಫಸ್ಟ್ ಬೇರೆ ಬೇರೆ ಔಷಧಿ ಹೋಗ್ತೀವಿ. ಏನೇನಿದೆ ಅಂತಾನೆ ಗೊತ್ತಾಗ್ತಲ್ಲ. ನೀವು ಎಲ್ಲಾ ಕಡೆ ಲೈಟಿಂಗ್ ಇದನ್ನೆಲ್ಲ ಮಾಡಿದಿರಾ, ಇಲ್ಲಿ ಯಾಕೆ ಮಾಡ್ಲಿಲ್ಲ? ಯಾಕೆ ಮಾಡಿಲ್ಲ? ಭಾರಿ ಸುಲಭ ಇದೆ. ಇಲ್ಲಿ ಹೇಳ್ಬಿಡ್ತೀನಿ ಅದನ್ನ ನಾನೇ. ಇದನ್ನ ಹಾಕಿರ್ತಕ್ಕಂಥದ್ದಷ್ಟು ಕಡಿಯಕ್ಕೋಸ್ಕರನೇ ಹಾಕಿರೋದು. ಈ ಅಶೋಕ ಚಕ್ಕೆ ನಿಮ್ಗೆ ಮಾರ್ಕೆಟ್ ಇನ್ನೂ ಸಿಕ್ಕಿಲ್ಲ. ಯಾವತ್ತು ಸಿಗುತ್ತೋ ಅವತ್ತೇ ಕಟ್ ಮಾಡ್ತೀನಿ. ಶಿವನೇ ಹಾಕಿದೀನಿ, ಅದನ್ನು ಕಟ್. ಚಿನ್ನ ಎಷ್ಟು ವರ್ಷಕ್ಕೆ ಅದು ಚಕ್ಕೆ ಬರೋದು? ಸಾಮಾನ್ಯ ಅದು ಈ ತರ ಬ್ರೌನ್ ಕಲರಿಗೆ ಬರಬೇಕು. ಅದನ್ನ ಕಟ್ ಮಾಡಿ ಚಕ್ಕೆ ತೆಗೆದ್ರೆ ಮತ್ತೆ ಚಿಗಿರ್ತದೆ ಅಷ್ಟೇ. ಚಕ್ಕೆ ಪ್ರತಿ ವರ್ಷ ಕಟ್ ಮಾಡಬಾರ್ದು. ಅದೇ 3 ವರ್ಷಕ್ಕೊಂದ್ಸರಿ. ಈಗ ಇಲ್ಲಿ ನಾನು ಇದು ಕಟ್ ಮಾಡಕ್ ಬಂದಿದೆ. ಈ ವರ್ಷ ಏನ್ ಮಾಡ್ತೀನಿ, ಈಗ ಒಂದು ಆರ್ಡರ್ ಪುತ್ತೂರ್ನವ್ರು ಕೊಟ್ಟಿದ್ದಾರೆ, ಒಂದು ಬಿಟ್ಟು ಒಂದು ತೆಗಿತೀನಿ. ನೆಕ್ಸ್ಟ್ ಇಯರ್ ಒಂದು ತೆಗಿತೀನಿ. ಅವರಿಗೂ ನಿರಂತರ ಕೊಟ್ಟಂಗಾಯ್ತು, ನನಗೂ ಬಂತು. ಅದು ಹೊಸ ಸೂಟ್ ಬರ್ತದೆ. ಕಟ್ ಮಾಡಿಲ್ಲ, ಹಾಗಾಗಿ 10 ಸಿಟಿ ಒಳಗೆ. ಕಟ್ ಮಾಡೋದ್ರೆ ಎಷ್ಟು ಎತ್ತರ ಕಟ್ ಮಾಡ್ತೀರಾ? 8 ಅಡಿ ಮರಗಳು 8 ಅಡಿ. ಬಟ್ ನೋಡಿ 280 ಅಡಿಗೆ ಇದು 14-45 ಹೊಡಿ ಎಷ್ಟು ಗಂಟೆ ಆಗುತ್ತೆ ನೋಡಿ. ಹೌದೌದು, ಅಷ್ಟೇ. ಬಟ್ ಲೈನ್ ಇದೆಯಲ್ವಾ, ಅದಕ್ಕೆ ಹಂಗೆ ಕಾಣಿಸುತ್ತೆ ಸರ್. ಹ್ಮ್ ಸರ್, 16 ಕ್ವಿಂಟಲ್ ಎಷ್ಟು ಗಿಡ ಇದೆ ಸರ್? 11 ಗುಂಟೆ ಆಗುತ್ತೆ ಸರ್. 11 ಗುಂಟೆ ಆಗುತ್ತಾ? ನಾನೇ 14 ಗುಂಟೆ ಹೇಳಿ. ಎಷ್ಟು ಗಿಡ ಇದೆ ಸರ್ 16 ಕ್ವಿಂಟಲ್ ಮರಗಳು? ಎಷ್ಟು ಮರಗಳಿದೆ? ಒಟ್ಟು 280 ಜಾತಿ ಇದೆ. 30 ಜಾತಿ ಕಲ್ಟಿವೇಶನ್ ಇದೆ. ಕಲ್ಟಿವೇಶನ್ 30 ಜಾತಿ. 280 ಜಾತಿ ಕಲೆಕ್ಷನ್ ಇದೆ. 30 ಬೆಳೆ ರೂಪದಲ್ಲಿ. ಓಕೆ. ಅದೇ ಅಶೋಕ ನೆಟ್ಟಿದ್ದೀನಿ, ಇಲ್ಲಿ ದಾಲ್ಚಿನ್ನಿ ನೆಟ್ಟಿದ್ದೀನಿ, ಅಲ್ಲಿ ಕೋಡ್ ನೆಟ್ಟಿದ್ದೀನಿ. ಇದು ಮರದ ಜಾತಿ. ಇದು ಅದಕ್ಕೆ ಬಲೆ ಹಾಕಿ ಅಷ್ಟೇ ಇಲ್ಲಿ ಇದನ್ನ ಕೊಟ್ಟಿದ್ದೀನಿ, ಹಿಪ್ಲಿದು. ಇದ್ರ ಪಕ್ಕದಲ್ಲಿ ಪಾನ್ ಪತ್ರೆ ಎಲೆ ತಿಂದಿರಲ್ಲ ಅದು ಕೊಟ್ಟಿದ್ದೀನಿ. ಇಲ್ಲಿ ಕಸ್ತೂರಿ ಅರಿಶಿನ ಇದೆ, ಅದ್ರ ಪಕ್ಕದಲ್ಲಿ ಚಿತ್ರ ಮೂಲ ಇದೆ. ಈ ಕಡೆ ಕಾಫಿ ಇದೆ, ಆ ಕಡೆ ಏಲಕ್ಕಿ ಇದೆ. 5 ಅಡಿ ಜಾಗದಲ್ಲಿ ನೆಲದೊಳಗೆ ನೆಲ ಲೆವೆಲ್ಲು ಬಳ್ಳಿ ಗಿಡ ಮರ ಹೆಂಬ ಅಂದ್ರೆ ನಿಮ್ಗೆ ಇದಕ್ಕೇನು ಈಗ ಯಾವ ಕಾಡು ಪ್ರಾಣಿಗಳು ತಿನ್ನಲ್ಲ. ನೀರು ಬೇಡ, ನೀರು ಕೊಡ್ತಾ ಇಲ್ಲ ಅಂದ್ರೆ ಬೆಳೆಯಕ್ಕೆ ಸಾಧ್ಯತೆ ಇದೆ ಅಂತ. ಇಲ್ಲಿ ಬಂದ್ಬಿಟ್ರೆ ನಿಮ್ಗೆ ಆ ನೆರಳು, ಇಲ್ಲಿರ್ತಕ್ಕಂಥ ತೇವಾಂಶ, ಭೂಮಿಯ ಫರ್ಟೈಲ್, ಆದಾಯ ಇವಿಷ್ಟು ನಮ್ಗೆ ಸಿಗುತ್ತೆ. ಆಲೂಗಡ್ಡೆ ಬಳ್ಳಿ ಹಾಕೊಂಡಿದ್ದೀನಿ. ವೈಜಯಂತಿ ಮಾಲಾ ವೈಜಯಂತಿ ಬೀಜಗಳು. ವೈಜಯಂತಿ ಮಾಲಾ ಅಂತಂದು ಹಾಡುಗಳೆಲ್ಲ ಕೇಳ್ತಿರ್ತಾರ ಸರ್. ಜಯಂತಿನ